ಉಚ್ಚಾಟಿತ ಇಬ್ಬರು ಶಾಸಕರ ಪಯಣ ಕಾಂಗ್ರೆಸ್ನತ್ತ ಬಹುತೇಕ ಫಿಕ್ಸ್, ಅದರಲ್ಲಿ ಅನುಮಾನನೇ ಇಲ್ಲ. ಈಗಾಗಲೇ ಕಾಂಗ್ರೆಸ್ ನಾಯಕರ ಜೊತೆ ಇಬ್ಬರು ಕೂಡ ಉತ್ತಮ ಒಡನಾಟವನ್ನ ಹೊಂದಿದ್ದಾರೆ. ವಿವಿಧ ಕಾರ್ಯಕ್ರಮಗಳಲ್ಲಿ ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಳ್ತಾ ಬಂದಿದ್ದಾರೆ ಇಬ್ಬರು ಕೂಡ. ಸದ್ಯದಲ್ಲೇ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಲಿದ್ದಾರೆ ಈ ಉಚ್ಚಾಟಿತ ನಾಯಕರು. ವಿಶೇಷವಾಗಿ ಡಿಕೆಶಿ ಅವರ ಜೊತೆಗೆ ಹೆಬ್ಬಾರ್ ಮತ್ತು ಸೋಮಶೇಖರ್ ನಿರಂತರವಾಗಿ ಸಂಪರ್ಕದಲ್ಲೇ ಇದ್ದಾರೆ. ಸದ್ಯಕ್ಕೆ ಗುಟ್ಟು ಬಿಡದೆ ಕಾದು ನೋಡಿ ಅಂತ ಉಚ್ಚಾಟಿತ ಶಾಸಕರು ಹೇಳ್ತಾ ಇದ್ದಾರೆ. ಕಾದು ನೋಡೋದೇನು, ಇವರನ್ನ ಉಚ್ಚಾಟನೆ ಮಾಡ್ತಾರೆ ಬಿಜೆಪಿ ಅವರು ಅಂತ ಹೇಳಿ ಆಲ್ಮೋಸ್ಟ್ ಗೊತ್ತಿದ್ದಂತ ವಿಚಾರನೇ. ಅದು ಕೂಡ ಈಗಾಗಲೇ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿತ್ತು. ಫೈನಲಿ ಉಚ್ಚಾಟನೆ ಆಗಿದೆ. ಜೊತೆಗೆ ಇವ್ರನ್ನ ಉಚ್ಚಾಟನೆ ಮಾಡೋದಕ್ಕೆ ಕಾರಣನೇ ಕಾಂಗ್ರೆಸ್ ನಾಯಕರ ಜೊತೆಗೆ ಇವರು ಒಡನಾಟವನ್ನ ಹೊಂದಿದ್ದು. ಕಾಂಗ್ರೆಸ್ ನಾಯಕರನ್ನ ಹಾಡಿ ಹೊಗಳ್ತಾ ಇದ್ರು ಎಸ್.ಟಿ. ಸೋಮಶೇಖರ್ ಅವರು. ಹೆಬ್ಬಾರ್ ಅವರ ಮುಂದಿನ ದಾರಿ ಯಾವುದು? ಉದ್ದೇಶಕ್ಕಾಗಿ ನಾವು ಉಚ್ಚಾಟನೆ ಮಾಡಿದಲ್ವ? ಹಾ ಸರ್. ಮುಂದೆ ಬೇರೆ ಅದೇ ಆಗಿರುತ್ತೆ. ಹೆಬ್ಬಾರ್ ಅವರ ಮುಂದಿನ ದಾರಿ ಯಾವುದು? ಉದ್ದೇಶಕ್ಕಾಗಿ ನಾವು ಉಚ್ಚಾಟನೆ ಮಾಡಿದಲ್ವ? ಹಾ ಸರ್. ಮುಂದೆ ಬೇರೆ ಅದೇ ಆಗಿರುತ್ತೆ. ಹೆಬ್ಬಾರ್ ಅವರ ಮುಂದಿನ ದಾರಿ ಯಾವುದು? ಉದ್ದೇಶಕ್ಕಾಗಿ ನಾವು ಉಚ್ಚಾಟನೆ ಮಾಡಿದಲ್ವ? ಹಾ ಸರ್. ಮುಂದೆ ಬೇರೆ ಅದೇ ಆಗಿರುತ್ತೆ. ಹೆಬ್ಬಾರ್ ಅವರ ಮುಂದಿನ ದಾರಿ ಯಾವುದು? ಉದ್ದೇಶಕ್ಕಾಗಿ ನಾವು ಉಚ್ಚಾಟನೆ ಮಾಡಿದಲ್ವ? ಹಾ ಸರ್. ಮುಂದೆ ಬೇರೆ ಅದೇ ಆಗಿರುತ್ತೆ. ಹೆಬ್ಬಾರ್ ಅವರ ಮುಂದಿನ ದಾರಿ ಯಾವುದು? ಉದ್ದೇಶಕ್ಕಾಗಿ ನಾವು ಉಚ್ಚಾಟನೆ ಮಾಡಿದಲ್ವ? ಹಾ ಸರ್. ಮುಂದೆ ಬೇರೆ ಅದೇ ಆಗಿರುತ್ತೆ. ಹೆಬ್ಬಾರ್ ಅವರ ಮುಂದಿನ ದಾರಿ ಯಾವುದು? ಉದ್ದೇಶಕ್ಕಾಗಿ ನಾವು ಎಸ್, ಗಮನಿಸ್ತಾ ಇದ್ದೀವಿ. ಇದು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಅವರು ಶಿವರಾಮ್ ಹೆಬ್ಬಾರ್ ಅವರ ಜೊತೆಗೆ ಫೋನ್ ಕರೆಯಲ್ಲಿ ಮಾತನಾಡಿರುವಂಥದ್ದು. ಒಂದಿಷ್ಟು ಪ್ರಶ್ನೆಗಳನ್ನ ಮಾಡಿದ್ದಾರೆ, ಅದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ಹೆಬ್ಬಾರ್. ಬಹಳ ಪ್ರಮುಖವಾಗಿ ಏನ್ ಸರ್ ನಿಮ್ಮ ಮುಂದಿನ ನಡೆ ಅಂತ ಕೇಳಿದಾಗ ಸ್ವಲ್ಪ ಕಾದ್ ನೋಡಿ ಅನ್ನೋ ನಿಟ್ಟಿನಲ್ಲಿ ಶಿವರಾಮ್ ಹೆಬ್ಬಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಕಾಂಗ್ರೆಸ್ ಜೊತೆಗೆ ಇವರು ಗುರುತಿಸಿಕೊಂಡಿದ್ದಾರೆ. ಮೊದಲೇ ಕಾಂಗ್ರೆಸ್ನಲ್ಲಿ ಇದ್ದಂಥ ನಾಯಕರು ಇವರು. ಆಪರೇಷನ್ ಕಮಲದ ಮುಖೇನ ಬಿಜೆಪಿಗೆ ಬಂದಂಥವ್ರು. ಎಸ್, ಮತ್ತಷ್ಟು ಅಪ್ಡೇಟ್ಸ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ ಪಾವಗಡ, ಮೊದಲೇ ಕಾಂಗ್ರೆಸ್ನಲ್ಲಿ ಇದ್ದಂಥ ನಾಯಕರು ಶಿವರಾಮ್ ಹೆಬ್ಬಾರ್, ಎಸ್.ಟಿ. ಸೋಮಶೇಖರ್ ಅವರು ಜೊತೆಗೆ ಈಗ ಉಚ್ಚಾಟನೆ ಆಗೋದಕ್ಕೆ ಕಾರಣನೇ ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡಿದ್ದು ಮತ್ತು ಕಾಂಗ್ರೆಸ್ನ ನಾಯಕರನ್ನ ಹಾಡಿ ಹೊಗಳಿದ್ದು. ಇದೆಲ್ಲದರ ನಡುವೆ ಕಾದ್ ನೋಡೋದೇನು ಬಂತು? ಆಲ್ಮೋಸ್ಟ್ ಫಿಕ್ಸ್ ಅಲ್ವಾ ಕಾಂಗ್ರೆಸ್ಗೆ ಹೋಗೋದು? ರಾಮ್ ಅವರ ಹೇಳಿಕೆಯಲ್ಲಿ ಅದು ಬಹಳಷ್ಟು ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ಮಾತನಾಡಿಸಿದಾಗ ಅವರು ನೇರವಾಗಿ ಅದನ್ನೇ ಹೇಳಿದ್ದು, ಬಿ ಜೆ ಪಿಯವರು ಯಾವ ಉದ್ದೇಶವನ್ನು ಇಟ್ಕೊಂಡು ನಮ್ಮನ್ನು ಉಚ್ಚಾಟನೆ ಮಾಡಿದಾರೋ ಆ ಉದ್ದೇಶ ಈಡೇರುತ್ತೆ ಅನ್ನೋ. ಅಂದರೆ ಇವರು ಕಾಂಗ್ರೆಸ್ ಜೊತೆ ಸೇರಿಕೊಂಡಿದ್ರು, ಕಾಂಗ್ರೆಸ್ ನಾಯಕರುಗಳ ಜೊತೆ ನಿಕಟ ಸಂಪರ್ಕ ಹೊಂದಿದ್ರು, ಜೊತೆಗೆ ಬಿ ಜೆ ಪಿಯ ಪಕ್ಷದ ನಿಲುವು ಮತ್ತು ನಿರ್ಧಾರಗಳ ವಿರುದ್ಧ ಇದ್ದರು ಅನ್ನುವಂತಹ ಒಂದು ಭಾವನೆ ಏನಿತ್ತು ಅದಕ್ಕೆ ತಕ್ಕಂತೆ ನಮ್ಮನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರು ಏನು ಅಂದ್ಕೊಂಡಿದ್ದಾರೋ ಅದೇ ಆಗುತ್ತೆ ಅನ್ನೋದರ ಮುಖೇನ ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗೋದು ಖಚಿತ ಅನ್ನುವಂತಹ ಒಂದು ಕ್ಲೂವನ್ನು ಗ್ಯಾರಂಟಿ ನ್ಯೂಸ್ ಜೊತೆ ಬಿಟ್ಕೊಟ್ಟಿದ್ದಾರೆ. ಒಂದಂತೂ ಸ್ಪಷ್ಟ, ಕಳೆದ 2 ಚುನಾವಣೆಗಳನ್ನು ಕಾಂಗ್ರೆಸ್ಸಲ್ಲಿ ಎದುರಿಸಿದ್ರು, ಅದಾದ ಬಳಿಕ 2 ಚುನಾವಣೆಗಳನ್ನು ಬಿ ಜೆ ಪಿಯಲ್ಲೂ ಕೂಡ ಎದುರಿಸಿದ್ದಾರೆ. ಆದರೆ ಈಗ ಮುಂದಿನ ಚುನಾವಣೆ ಯಾವ ಪಕ್ಷದಿಂದ ಎದುರಿಸ್ತಾರೆ ಅನ್ನುವಂಥ ಒಂದು ಸಹಜವಾದಂಥ ಒಂದು ಕುತೂಹಲ ರಾಜ್ಯದ ಜನರಿಗಿತ್ತು. ಈ ಉಭಯ ಶಾಸಕರು ಕೂಡ ಮುಂದಿನ ವಿಧಾನಸಭಾ ಚುನಾವಣೆಯನ್ನು 2028ಕ್ಕೆ ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಾಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಈ ಬಗ್ಗೆ ಉಚ್ಚಾಟನೆ ಬಗ್ಗೆ ಮಾತಾಡಿರುವಂತಹ KPCC ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಇಬ್ಬರನ್ನೂ ಕೂಡ, ಅಂದರೆ ಎಲ್ಲೋ ಒಂದು ಕಡೆ ಮುನ್ರತ್ನಗೆ ತಟ್ಟುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟು ಈ ಇಬ್ಬರನ್ನು ಕೂಡ ಸಮರ್ಥನೆ ಮಾಡಿಕೊಂಡಂತಹ ರೀತಿಯಲ್ಲಿದೆ. ಅಂದರೆ ಮುಂದಿನ ದಿನಗಳಲ್ಲಿ ಆ ಇಬ್ಬರು ನಾಯಕರು ಕೂಡ ವಾಪಸ್ ಬರೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ. ಕಾರಣ ಇಷ್ಟೇ, ರಾಜ್ಯ ಕಾಂಗ್ರೆಸ್ ಬಿಟ್ಟ ಬಳಿಕ ಆ 2 ಕ್ಷೇತ್ರಗಳು, ಅದು ಯಶವಂತಪುರದಲ್ಲಿ ಎಸ್.ಟಿ. ಸೋಮಶೇಖರ್ ಅವರು ಕಾಂಗ್ರೆಸ್ ಬಿಟ್ಟ ಬಳಿಕ ಅಲ್ಲೂ ಕೂಡ ಕಾಂಗ್ರೆಸ್ಗೆ ಅಭ್ಯರ್ಥಿಯ ಕೊರತೆ ಆಗಿತ್ತು. ಅಭ್ಯರ್ಥಿಗಳು ಭಾಳಷ್ಟು ಜನ ಇದ್ದಾರೆ, ಆದರೆ ಓಡ್ತಾ ಇರುವಂತಹ ಅಭ್ಯರ್ಥಿಗಳಿರಲಿಲ್ಲ, ಸ್ಟ್ರಾಂಗ್ ಆಗಿರುವಂತಹ ಅಭ್ಯರ್ಥಿಗಳಿರಲಿಲ್ಲ. ಅದೇ ರೀತಿ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿಗೆ ಹೆಬ್ಬಾರ್ ಅವರು ಹೋದ ಬಳಿಕ ಕಾಂಗ್ರೆಸ್ಗೆ ಅಲ್ಲಿ ಅಭ್ಯರ್ಥಿಯ ಕೊರತೆ ಕಾಡ್ತಾ ಇತ್ತು. ಕಾಂಗ್ರೆಸ್ಗೆ ಪ್ರಬಲ ಅಭ್ಯರ್ಥಿ ಇರಲಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಅಲ್ಲಿ ಇದ್ದೇ ಇತ್ತು. ಹೀಗಾಗಿ ಇಬ್ಬರೂ ಕೂಡ ಗರ್ವಾಪ್ಸಿ ಆಗೋದು ಪಕ್ಕ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರು ಕಾಂಗ್ರೆಸ್ಸಲ್ಲೇ ರಾಜಕಾರಣ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದಿಂದಲೇ ಮುಂದಿನ ದಿನಗಳಲ್ಲಿ ಅಭ್ಯರ್ಥಿ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಇವತ್ತಿನ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡ್ತಾ ಅವರು ಕ್ಲೂ ಬಿಟ್ಕೊಟ್ಟಿರುವಂಥದ್ದು. ರಾಮ್,
ಮಾರುತಿ ಪೌಗಡ, ನೀವು ಅವ್ರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಶಿಸ್ತು ಕ್ರಮ ಆಗಿಲ್ಲ, ಕೇವಲ ಉಚ್ಚಾಟನೆ ಆಗಿದೆ ಅನ್ನೋ ನಿಟ್ಟಲ್ಲಿ ಮಾತನಾಡ್ತಾರೆ. ಸೊ ಹೀಗಿದ್ದಾಗ ಅವರು ಈಗ ಬಿಜೆಪಿಯವರು ಕೂಡ ಏನ್ ಮುಂದಿನ ಕ್ರಮ ಏನ್ ತಗೋಬಹುದು ಅವರ ವಿರುದ್ಧ? ಸ್ಪೀಕರ್ ಬಳಿ ಹೋಗ್ತಾರಾ? ಸ್ಪೀಕರ್ ಬಳಿ ಏನ್ ಮನವಿ ಮಾಡ್ಕೊಳ್ಬಹುದು? ರಾಮ್, ಈಗ ಬಿ ಜೆ ಪಿ ಅವ್ರ ಮುಂದೆ ಇರುವಂತಹ ಪ್ರಮುಖ ಆಪ್ಷನ್ ಏನು ಅಂತ ಹೇಳಿದ್ರೆ, ಕೇವಲ ಇವರನ್ನು ಉಚ್ಚಾಟನೆ ಮಾಡಿ ನಾವೇನೋ ಸಾಧಿಸಿದ್ವಿ ಅಂತಲ್ಲ. ಇವರನ್ನು ಒಂದು ವೇಳೆ ಪಕ್ಷದ ವಿರುದ್ಧ ನಡ್ಕೊಂಡಿರೋದ್ರಿಂದ, ಪಕ್ಷದ ಸೂಚನೆ ಮತ್ತು ನಿರ್ಧಾರಗಳ ವಿರುದ್ಧ ನಡ್ಕೊಂಡಿರೋದ್ರಿಂದ ಇವರು ಬಿ ಜೆ ಪಿ ಸಿಂಬಲಲ್ಲಿ ಗೆದ್ದು ಬಂದು ಬಿ ಜೆ ಪಿಗೆ ದ್ರೋಹ ಮಾಡಿದ್ರು ಅನ್ನುವಂಥ ಒಂದು ಆರೋಪವನ್ನು ಬಿ ಜೆ ಪಿ ನಾಯಕರುಗಳು ಮಾಡ್ತಾ ಇರುವಂಥದ್ದು. ಹೀಗಾಗಿ ಕೇವಲ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ರೆ ಏನೂ ಕೂಡ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಚರ್ಚೆ ರಾಜ್ಯ ಬಿ ಜೆ ಪಿಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಬಿ ಜೆ ಪಿ ನಾಯಕರುಗಳು ನಾಳೆ ಸ್ಪೀಕರ್ ಕಚೇರಿಗೆ ದೂರು ಕೊಡುವಂಥ ಒಂದು ಸಾಧ್ಯತೆ ಭಾಳಷ್ಟು ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ಆ ದೂರು ಕೊಟ್ಟರೆ ಮಾತ್ರನೇ ಇದಕ್ಕೆ ಒಂದು ರೀತಿ ಅರ್ಥ ಸಿಗೋದು. ಯಾಕಂದ್ರೆ ಇವರು ಪಕ್ಷ ವಿರುದ್ಧ ನಡ್ಕೊಂಡಿದ್ದಾರೆ, ನಮ್ಮ ಸಿಂಬಲ್ ಮೇಲೆ ಗೆದ್ದು ಬಂದು ಪಕ್ಷದ ವಿರುದ್ಧ ನಡ್ಕೊಂಡಿರೋದ್ರಿಂದ ಇವರನ್ನು ಪಕ್ಷದಿಂದ ನಾವು 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ವಿ, ನೀವು ಶಾಸಕ ಸ್ಥಾನವನ್ನು ಕೂಡ ರದ್ದು ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ಬೋದು. ಹೀಗಾಗಿ ಸ್ಪೀಕರ್ ಅವರು ಅಜ್ಜಾತ್ರೆಯಲ್ಲಿದ್ದಾರೆ. ಸ್ಪೀಕರ್ ಅವರಂತೂ ಸದ್ಯಕ್ಕೆ ಬಿ ಜೆ ಪಿ ನಾಯಕರ ಕೈಗೆ ಸಿಗೋದಿಲ್ಲ. ಸ್ಪೀಕರ್ ಕಚೇರಿಗೆ ನಾಳೆ ಬೆಳಗ್ಗೆ ಈ ದೂರು ಬಿ ಜೆ ಪಿ ನಾಯಕರು ಕೊಡುವಂಥ ಒಂದು ಸಾಧ್ಯತೆ ಇದೆ. ಹಾಗಂದ ಮಾತ್ರಕ್ಕೆ ಸ್ಪೀಕರ್ ಕೈ ಸೇರಿದ ತಕ್ಷಣ ಇದಕ್ಕೆ ತೀರ್ಪು ಬರುತ್ತಾ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಅಷ್ಟು ಸುಲಭವಾಗಿ ತೀರ್ಪು ಬರೋದಿಲ್ಲ. ಈ ಹಿಂದೆ ಹಲವು ಪ್ರಕರಣಗಳಲ್ಲಿ ಇದೇ ರೀತಿ ಆದಾಗ, ದೂರುಗಳು ಕೊಟ್ಟಾಗ ಮತ್ತೊಂದು ಸರ್ಕಾರ ಬಂದ ಮೇಲೂ ಕೂಡ ಆ ತೀರ್ಪುಗಳು ಬಂದಿಲ್ಲ. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಚಲುವರಾಯ ಸ್ವಾಮಿ ಆಗಿರ್ಬೋದು, ಮಾಗಡಿ ಬಾಲಕೃಷ್ಣ ಆಗಿರ್ಬೋದು, ಭೀಮಾನಾಯಕ್ ಆಗಿರ್ಬೋದು, ಇವರೆಲ್ಲರೂ ಕೂಡ ರಾಜ್ಯಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಸೂಚಿಸಿದ ಅಭ್ಯರ್ಥಿಗೆ ಬಿಟ್ಟು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸುವಂತಹ, ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ರು. ಅವತ್ತು ಈಗ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ರಮೇಶ್ ಬಾಬು ಅವರು ಅವತ್ತು ಜೆ ಡಿ ಎಸ್ ಅಲ್ಲಿದ್ದರು. ಅವರು ಕೂಡ ಸ್ಪೀಕರ್ಗೆ ದೂರನ್ನು ಕೊಟ್ಟಿದ್ದರು, ಇವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ವಿ, ಇವರ ಶಾಸಕ ಸ್ಥಾನವನ್ನು ರದ್ದು ಮಾಡಬೇಕು ಅಂತ. ಆದರೆ ಆಗ ಸ್ಪೀಕರ್ ಆಗಿದ್ದಂತಹ ಕೋಳಿವಾಡ ಅವರು ಸುಮಾರು ದಿನಗಳ ಕಾಲ ವಿಚಾರಣೆ ಮಾಡಿದ್ರು ಕೂಡ ಅಂತಿಮ ನಿರ್ಧಾರಕ್ಕೆ ಬರೋದಕ್ಕೆ ಆಗಲಿಲ್ಲ. ಹೀಗಾಗಿ ಸಹಜವಾಗಿ ಇಂಥ ಒಂದು ಪಿಟಿಷನ್ಸ್, ಇಂಥ ಒಂದು ಮನವಿ ಅರ್ಜಿಗಳು ಅಷ್ಟು ಸುಲಭವಾಗಿ ಬಗೆಹರಿಯುವುದಿಲ್ಲ ರಾಮ್.